ನಮಸ್ಕಾರ ಸ್ನೇಹಿತರೆ. ದಿಲ್ಲಿಯಲ್ಲಿ, ಭಾರತದ ರಾಜಧಾನಿ ದಿಲ್ಲಿಯಲ್ಲಿ ರೈಲ್ ಹತ್ತೋದು, ರೈಲ್ ಹತ್ತಿ ಕುತ್ಕೊಳ್ಳೋದು, ಸೀದಾ ನೇರ ಜರ್ನಿ ಎಲ್ಲಿ ಗೊತ್ತಾ? ಸೀದಾ ಹಿಂಗೆ ಹೋಗಿ 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 ಸೀದಾ ರಷ್ಯಾ ರಾಜಧಾನಿ ಮಾಸ್ಕೋದಲ್ಲಿ ಟ್ರೈನಿಂದ ಇಳಿದರೆ ಹೇಗಿರುತ್ತೆ? ಟ್ರೈನಲ್ಲಿ ರಷ್ಯಾಗೆ ಕೇಳೋಕೆ ಕಲ್ಪನೆ ಅಂತ ಅನಿಸ್ಬೋದು, ಆದರೆ ಇದನ್ನು ರಿಯಾಲಿಟಿಗೆ ತರೋಕೆ ರಷ್ಯಾ ಪ್ರಯತ್ನ ಶುರು ಮಾಡಿದೆ. ಖುದ್ದು ರಷ್ಯಾ ಉಪಪ್ರಧಾನಿ ಮರಾಟು ಖುಸ್ನೋಲಿನ್ ಈ ಮೆಗಾ ಪ್ರಾಜೆಕ್ಟ್ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ಭಾರತ ರಷ್ಯಾ ನಡುವಿನ ನೇರ ದೂರನೇ 4,000 ಕಿಲೋಮೀಟರ್ಗೂ ಅಧಿಕ ಇದೆ. ಸ್ಟ್ರೈಟ್ ಲೈನ್ ಹೇಳಿದ್ರು ಕೂಡ ರೈಲ್ವೆ ಟ್ರ್ಯಾಕ್ ಹಾಕೊಂಡು ಬರೋದಾದರೆ 7,000 to 8,000 ಕಿಲೋಮೀಟರ್ ಆಗುತ್ತೆ. ಹೀಗಿರುವಾಗ ಇಷ್ಟೊಂದು ಉದ್ದದ ರೈಲ್ವೆ ಹಳಿ ಹಾಕೋಕೆ ಸಾಧ್ಯನಾ? ಅಷ್ಟಕ್ಕೂ ಪುಟಿನ್ಗೆ ಸಮುದ್ರ ಬಿಟ್ಟು ದಿಢೀರನೆ ರೈಲ್ವೆ ಮಾರ್ಗದ ನೆನಪಾಗಿದ್ಯಾಕೆ? ಈ ರೈಲು ಯಾವೆಲ್ಲ ರಾಷ್ಟ್ರಗಳನ್ನ ದಾಟ್ಕೊಂಡು ಬರುತ್ತೆ? ಬನ್ನಿ ಈ ಮೆಗಾ ರೈಲ್ವೆ ಕಾರಿಡಾರ್ನ ಕಂಪ್ಲೀಟ್ ಡೀಟೇಲ್ಸ್ ನೋಡ್ತಾ ಹೋಗೋಣ. ನೀವು ನೋಡ್ತಾ ಇದ್ದೀರಾ ಮಸ್ತ್ ಮಗ ಚಾನಲ್, ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ಇತ್ತೀಚೆಗಷ್ಟೇ ರಷ್ಯಾದ ಸರ್ಕಾರಿ ಸುದ್ದಿ ಸಂಸ್ಥೆ TASSಗೆ ಟಾಸ್ಗೆ ಅಲ್ಲಿನ ಉಪಪ್ರಧಾನಿ ಮರಾಟ್ ಖುಸ್ನೋಲಿನ್ ಒಂದು ಇಂಟರ್ವ್ಯೂ ಕೊಟ್ಟರು. ಅದೇ ಇಂಟರ್ವ್ಯೂನಲ್ಲಿ ಮರಾಟ್ ಈ ಮಹತ್ವದ ರೈಲ್ವೆ ಯೋಜನೆಯನ್ನ ಪ್ರಪೋಸ್ ಮಾಡಿದ್ದಾರೆ. ಭಾರತದ ಮಾರುಕಟ್ಟೆ ಮತ್ತು ಹಿಂದೂ ಮಹಾಸಾಗರಕ್ಕೆ ನೇರ ಪ್ರವೇಶವನ್ನು ಒದಗಿಸೋಕೆ ಭೂ ಮಾರ್ಗದಲ್ಲಿ ಒಂದು ರೈಲ್ವೆ ನೆಟ್ವರ್ಕ್ ಹಾಕೋ ಬಗ್ಗೆ ರಷ್ಯಾ ಸೀರಿಯಸ್ ಆಗಿ ಥಿಂಕ್ ಮಾಡ್ತಾ ಇದೆ ಅಂತ ಮರಾಠ್ ಹೇಳಿದ್ದಾರೆ. ಹಾಗಿದ್ರೆ ಇದ್ದಕ್ಕಿದ್ದ ಹಾಗೆ ರಷ್ಯಾಗೆ ಇಂಥ ಐಡಿಯಾ ಯಾಕೆ ಬಂತು? ಕಾರಣ ಬದಲಾಗಿರೋ ಜಿಯೋಪೊಲಿಟಿಕಲ್ ಸಿಚುವೇಶನ್. ರಷ್ಯಾ ಯುಕ್ರೇನ್ ಜೊತೆ ಯುದ್ಧ ಶುರುವಾದ ಮೇಲೆ ಅಮೆರಿಕ ರಷ್ಯಾ ಮೇಲೆ ಲೆಕ್ಕವಿಲ್ಲದಷ್ಟು ದಿಗ್ಬಂಧನ ಸ್ಯಾಂಕ್ಷನ್ಸ್ ಹಾಕಿದೆ. ಹೀಗಾಗಿ ರಷ್ಯಾಗೆ ಯುರೋಪ್ ಮಾರ್ಕೆಟ್ ರೀಚ್ ಆಗೋದು ಕಷ್ಟ ಆಗ್ತಾ ಇದೆ. ಇದೇ ಕಾರಣಕ್ಕೆ ರಷ್ಯಾ ಇತ್ತೀಚೆಗೆ ಯುರೋಪ್ ಬಿಟ್ಟು ತನ್ನ ಹೆಚ್ಚಿನ ಗಮನವನ್ನ ಏಷ್ಯಾ ಮತ್ತು ಗ್ಲೋಬಲ್ ಸೌತ್ ರಾಷ್ಟ್ರಗಳ ಕಡೆಗೆ ಕೊಡ್ತಾ ಇದೆ. ಅದರಲ್ಲಿ ರಷ್ಯಾಗೆ ಚೈನಾ ಮತ್ತು ಭಾರತವೇ ಬಿಗ್ಗೆಸ್ಟ್ ಮಾರ್ಕೆಟ್. ಪಶ್ಚಿಮದ ರಾಷ್ಟ್ರಗಳ ಕಂಟ್ರೋಲ್ ನಲ್ಲಿರೋ ಸಾರಿಗೆ ಮತ್ತು ಬ್ಯಾಂಕಿಂಗ್ ಸಿಸ್ಟಮ್ ನಿಂದ ಹೊರಬಂದು ತನಗೆ ಬೇಕಾದ ಹಾಗೆ ವ್ಯಾಪಾರ ಮಾಡೋಕೆ ರಷ್ಯಾಗೆ ಈಗ ತನ್ನದೇ ಸ್ವಂತ ಹೊಸ ಕಾರಿಡಾರ್ಗಳು ಬೇಕಿವೆ. ಅದಕ್ಕಾಗಿ ಎಷ್ಟೇ ಖರ್ಚಾದರೂ ಸರಿ ನೇರವಾಗಿ ಭಾರತಕ್ಕೆ ಒಂದು ರೈಲ್ವೆ ಮಾರ್ಗವನ್ನು ಎಳಿಬೇಕು ಅಂತ ಪುಟಿನ್ ಸರ್ಕಾರ ಥಿಂಕ್ ಮಾಡ್ತಾ ಇದೆ. ಆದರೆ ಇಲ್ಲಿವರೆಗೆ ಭಾರತ ಮಾತ್ರ ಇದ್ರ ಬಗ್ಗೆ ಪಬ್ಲಿಕ್ ಆಗಿ ಯಾವುದೇ ಪ್ರತಿಕ್ರಿಯೆ ಕೊಟ್ಟಿಲ್ಲ. ಇದು ಅಷ್ಟು ಸುಲಭ ಕೂಡ ಇಲ್ಲ. ಈಗಲೇ ಹೇಳ್ತಾ ಇದ್ದೀವಿ, ಇದು ತುಂಬ ದೊಡ್ಡ ಮೆಗಾ ಪ್ರಾಜೆಕ್ಟ್ ಅಥವಾ ಐಡಿಯಾ ಕಾರ್ಯರೂಪಕ್ಕೆ ತರೋದು ಅಸಾಧ್ಯ ಅಲ್ಲ, ಆದರೆ ತುಂಬ ಡಿಫಿಕಲ್ಟ್ ಮತ್ತು ಚಾಲೆಂಜಿಂಗ್. ಆದರೂ ಕೂಡ ಈ ಕ್ಷಣಕ್ಕೆ ಆನ್ ಪೇಪರ್ನಲ್ಲಿ ಇದನ್ನ ವರ್ಕೌಟ್ ಮಾಡಿ ನೋಡ್ಬೋದು, ಹೆಂಗೆ ಲೈನ್ ಎಳಿಬೇಕು ಅಂತ ಹೇಳಿ. ಇಂಟ್ರೆಸ್ಟಿಂಗ್ ಆಗಿದೆ ಇದು. ಅದನ್ನ ನೋಡೋಕ್ಕಿಂತ ಮುಂಚೆ ನಿಮಗೆ ಅನಿಸ್ಬೋದು, ಯಾಕೆ ಬೇಕು ರೈಲ್ವೆ ಮಾರ್ಗ? ಯಾಕೆ ಸಮುದ್ರದ ಮಾರ್ಗದ ಮೂಲಕ ಎಲ್ಲ ತರ್ಬೋದಲ್ವಾ ಅಂತ. ರಷ್ಯಾದಿಂದ ಭಾರತಕ್ಕೆ 3 ಸಮುದ್ರ ಮಾರ್ಗ ಇದ್ದಾವೆ. ಒಂದು ರಷ್ಯಾದ ಪೂರ್ವ ಭಾಗದ ವ್ಲಾಡಿವೋಸ್ಟಾಕ್ ಬಂದರಿನಿಂದ, ನೋಡಿ ನಿಮಗೆ ನಾವು ಮ್ಯಾಪಲ್ಲಿ ತೋರಿಸ್ತೀವಿ, ಪ್ಯಾಸಿಫಿಕ್ ಸಾಗರದ ಮೂಲಕ ಬಂದು ಭಾರತಕ್ಕೆ ಕನೆಕ್ಟ್ ಆಗೋ ಸಮುದ್ರ ಮಾರ್ಗ. ಇನ್ನೊಂದು ಆರ್ಕ್ಟಿಕ್ ಮಹಾಸಾಗರದ ಮೂಲಕ ಬರೋ ನಾರ್ದರ್ನ್ ಸೀ ರೂಟ್. ಮೂರನೇದು ಬಾಲ್ಟಿಕ್ ಮತ್ತು ಬ್ಲ್ಯಾಕ್ ಸೀನಿಂದ ಹೊರಟು ಬಾಸ್ಫರಸ್ ಜಲಸಂಧಿ ಮೂಲಕ ಪಾಸ್ ಆಗಿ ಸುಯೆಜ್ ಕಾಲುವೆ ಮೂಲಕ ಬರುವ ಮಾರ್ಗ. ಈ 3ನೇ ರೂಟ್ ಬಾಸ್ಫರಸ್ ಜಲಸಂಧಿಯಿಂದ ಬರೋ ಮಾರ್ಗ ಇದೆಯಲ್ಲ, ಇದು ಹೆಚ್ಚು ಬಳಕೆಯಾಗುತ್ತೆ. ಯಾಕಂದರೆ ರಷ್ಯಾದ ಪ್ರಮುಖ ವ್ಯಾಪಾರಿ ಬಂದರು, ಕಚ್ಚಾ ತೈಲ ಎಕ್ಸ್ಪೋರ್ಟ್ ಹಬ್ ಎಲ್ಲ ಈ ಭಾಗದಲ್ಲೇ ಆಗೋದು. ಆದರೆ ಇಲ್ಲೇ ಇರೋದು ಡೇಂಜರ್ ಅವರಿಗೆ. ಯಾಕಂದರೆ ಈ ಮಾರ್ಗದಲ್ಲಿ ರಷ್ಯಾದ 2 ಪ್ರಮುಖ ಶತ್ರುಗಳಿದ್ದಾರೆ. ಒಂದು ಯುಕ್ರೇನ್. ಯುದ್ಧ ಶುರುವಾದಾಗಿನಿಂದ ಬ್ಲ್ಯಾಕ್ ಸೀನಿಂದ ಬಾಸ್ಫರಸ್ ಜಲಸಂಧಿಗೆ ಬರೋ ರಷ್ಯನ್ ಹಡಗುಗಳನ್ನು ಟಾರ್ಗೆಟ್ ಮಾಡಿ ಹೊಡಿತಾ ಇರ್ತಾರೆ ಯುಕ್ರೇನ್ ಅವರು. ಎರಡನೇದು ಟರ್ಕಿ. ಸದ್ಯ ಟರ್ಕಿ ರಷ್ಯಾದ ದೊಡ್ಡ ಶತ್ರು ಅಲ್ಲ, ಆದರೆ ಟರ್ಕಿ ನ್ಯಾಟೋ ಮೆಂಬರ್ ಕಂಟ್ರಿ. ನಾಳೆ ಏನಾದರೂ ಅಮೆರಿಕದ ಪ್ರೆಷರ್ಗೆ ಮಾಡಿದ್ದು ಬಾಸ್ಫರಸ್ ಜಲಸಂಧಿಯಲ್ಲಿ ರಷ್ಯನ್ ಹಡಗುಗಳನ್ನು ತಡಿಬಹುದು ಅನ್ನೋ ಆತಂಕ ರಷ್ಯಾಗಿದೆ. ಏನೋ ಕೆಂಪು ಸಮುದ್ರದ ಪರಿಸ್ಥಿತಿ ನಿಮಗೆ ಗೊತ್ತೇ ಇದೆ. ಇರಾನ್ ಯುದ್ಧ ಶುರು ಆದಾಗಿನಿಂದ ಹುತಿ ಬಂಡುಕೋರರು ಕಮರ್ಷಿಯಲ್ ಹಡಗುಗಳನ್ನು ಟಾರ್ಗೆಟ್ ಮಾಡ್ತಿದ್ದಾರೆ. ಆಗಸ್ಟ್ 4ಕ್ಕೆ ಭಾರತದ ಫ್ಲ್ಯಾಗ್ ಇದ್ದ ಹಡಗೊಂದನ್ನು ಅವರು ಹೊಡೆದೆ ಹಾಕಿದರು. ಸದ್ಯಕ್ಕೆ ರಷ್ಯನ್ ಟಾರ್ಗೆಟ್ ಮಾಡ್ತಾ ಇಲ್ಲ ಅವರು. ರಷ್ಯಾ ಚೈನಾವನ್ನು ಅಷ್ಟು ಮುಟ್ತಾ ಇಲ್ಲ. ಆದರೂ ಕೂಡ ಅಲ್ಲಿ ನೆಮ್ಮದಿ ಇದೆ ಅಂತೇನಿಲ್ಲ ರಷ್ಯಾಗೆ. ಅದೇ ಭೂಮಾರ್ಗದ ಮೂಲಕ ರೈಲು ಬಂದರೆ ಈ ಯಾವ ಜಲಸಂಧಿಗಳ ಟೆನ್ಷನ್ ಇರೋದಿಲ್ಲ ಅನ್ನೋದು ಅವ್ರ ಲೆಕ್ಕಾಚಾರ. ಈ ರೈಲ್ವೆ ಮಾರ್ಗ ಬರೋ ಕಡೆ ಬೇರೆ ಬೇರೆ ಕಂಟ್ರಿ ಇಲ್ವಾ ಅಂತ ನೀವು ಕೇಳ್ಬೋದು. ಎಸ್ ಇದೆ, ಆದರೆ ಎಕ್ಸ್ಟ್ರಾ ಆಪ್ಷನ್ ಅಲ್ವಾ. ಎಲ್ಲ ಕಡೆ ಎಲ್ಲರೂ ಒಟ್ಟಿಗೆ ಯುದ್ಧ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಈ ಕಡೆ ಪ್ರಾಬ್ಲಮ್ ಆದಾಗ ಅದನ್ನು ಯೂಸ್ ಮಾಡ್ಬೋದು, ಆ ಕಡೆ ಪ್ರಾಬ್ಲಮ್ ಆದಾಗ ಇದನ್ನು ಯೂಸ್ ಮಾಡ್ಬೋದು. ಮಲ್ಟಿಪಲ್ ವೇಸ್, ಮಲ್ಟಿಪಲ್ ಅಪರ್ಚುನಿಟೀಸ್ ಇರುತ್ತೆ ಅನ್ನೋದು ರಷ್ಯಾದ ಪ್ಲಾನ್. ಜೊತೆಗೆ ಸ್ನೇಹಿತರೆ, ಟೈಮ್ ಸೇವ್ ಆಗುತ್ತೆ ಈ ಟ್ರೈನ್ ಮೂಲಕ ಡೈರೆಕ್ಟ್ ಆಗಿ ಬಂತು ರಷ್ಯಾದಿಂದ ಅಂತ ಹೇಳಿದ್ರೆ. ಯಾಕಂದ್ರೆ ಹಡಗಿನ ಮೂಲಕ ಕಳಿಸ್ಬೇಕು ಭಾರತಕ್ಕೆ ಏನಾದರೂ ರಷ್ಯಾದಿಂದ ಅಂತ ಹೇಳಿದ್ರೆ ಅದು ತೇಲ್ಕೊಂಡು ನಿಧಾನಕ್ಕೆ ಬರೋಕ್ಕೆ 24ರಿಂದ 45 ದಿನ ಬೇಕು. ಮಿನಿಮಮ್ 24, ಮ್ಯಾಕ್ಸಿಮಮ್ 45 ಡೇಸ್ ಕೂಡ ಆಗ್ಬೋದು. ಅದೇ ಒಂದು ರೈಲ್ವೆ ಲೈನ್ ಹಾಕಿಬಿಟ್ರೆ ಈ ಟೈಮ್ 10ರಿಂದ 15 ದಿನಕ್ಕೆ ಇಳಿದು ಹೋಗಿಬಿಡುತ್ತೆ. ಆದರೆ ಇಲ್ಲಿರೋ ದೊಡ್ಡ ಚಾಲೆಂಜ್ ಏನು ಗೊತ್ತಾ? ಡಿಸ್ಟೆನ್ಸ್, ದೂರ.
ಆರಂಭದಲ್ಲೇ ಹೇಳಿದ ಹಾಗೆ 2 ರಾಷ್ಟ್ರಗಳ ನಡುವೆ ಸ್ಟ್ರೇಟ್ ಡಿಸ್ಟೆನ್ಸ್ ಲೈನ್ ಹಿಡಿದು ಎಳಿತಿ ಬಂದರೂ ಕೂಡ ನಿಯರೆಸ್ಟ್ ಅಂದರೆ 4,000 ಕಿಲೋಮೀಟರ್ಗಿಂತಲೂ ದೂರ ಆಗುತ್ತೆ. ಆದರೆ ಹಂಗೆ ಮಾಡೋಕ್ಕಾಗಲ್ವೇ? ಹತ್ತಿರದ ಪಾಯಿಂಟ್ ನೋಡ್ಕೊಂಡು ಲೈನ್ ಎಳೆಯೋಕ್ಕಾಗತ್ತಾ? ಇಲ್ಲ. ರೈಲ್ವೆ ಹಳಿ ಹಾಕೋದು ಸುಲಭ ಇಲ್ಲ. 5,000-7,000 ಕಿಲೋಮೀಟರ್ ಉದ್ದದ ಬೃಹತ್ ನೆಟ್ವರ್ಕ್ ಕಟ್ಟಬೇಕಾಗತ್ತೆ. ಜೊತೆಗೆ ರಷ್ಯಾದಿಂದ ಭಾರತಕ್ಕೆ ರೈಲು ಮಾರ್ಗವನ್ನು ಕನೆಕ್ಟ್ ಮಾಡೋಕ್ಕಿರೋದು 2 ದಾರಿ, 2 ಆಪ್ಷನ್. ನೋಡಿಲ್ಲಿ, ಹೀಗೆ ನೇರವಾಗಿ ಚೀನಾ ಮೂಲಕ ಬಂದು ಭಾರತದ ತಲೆ ಮೇಲೆ ಕನೆಕ್ಟ್ ಆಗಬೇಕು. ಇದು ಬಹಳ ಕಷ್ಟ. ಇಲ್ಲಿ ಹಿಮಾಲಯ ಪರ್ವತ ಶ್ರೇಣಿಗಳಿವೆ. ಹಾಗೆ ಇಲ್ಲಿ ಟ್ರ್ಯಾಕ್ ಹಾಕಿದ್ರೆ ರಷ್ಯಾಗೆ ಅಂತ ದೊಡ್ಡ ಆರ್ಥಿಕ ಲಾಭ ಇಲ್ಲ. ಚೈನಾ ಮತ್ತು ಭಾರತ 2 ರಾಷ್ಟ್ರಗಳಾಗ್ಬಿಡ್ತವೆ. ಚೈನಾ ಜೊತೆ ವ್ಯಾಪಾರ, ಅವ್ರಿಗೆ ಆಲ್ರೆಡಿ ಲ್ಯಾಂಡ್ ಬಾರ್ಡರ್ ಶೇರ್ ಮಾಡ್ಕೊಳ್ತಾರೆ. ಚೈನಾ ಟು ರಷ್ಯಾ ಆಲ್ರೆಡಿ ಎಲ್ಲ ರೀತಿಯ ಕನೆಕ್ಟಿವಿಟಿ ಇದೆ. ಆದರೆ ಇನ್ನೊಂದು ಆಪ್ಷನ್ ಇದೆಯಲ್ಲ, ಅದು ಸ್ವಲ್ಪ ಕಮರ್ಷಿಯಲಿ ಲಾಜಿಕಲ್. ಅವರಿಗೆ ಸೆಂಟ್ರಲ್ ಏಷ್ಯನ್ ರಾಷ್ಟ್ರಗಳ ಮೂಲಕ ರೈಲ್ವೆ ಟ್ರ್ಯಾಕ್ ಹಾಕೋದು ಇದೇ ಪ್ರಾಕ್ಟಿಕಲ್ ಅಂತ ತುಂಬ ಎಕ್ಸ್ಪರ್ಟ್ಸ್ ಹೇಳ್ತಾರೆ. ಹಾಗಿದ್ರೆ ಈ ರೈಲ್ವೆ ಟ್ರ್ಯಾಕ್ ಯಾವೆಲ್ಲ ರಾಷ್ಟ್ರಗಳನ್ನು ಪಾಸಾಗಿ ನಮ್ಮ ಒಳಗಡೆ ಬರುತ್ತೆ ನೋಡಿ. ರಷ್ಯಾದಿಂದ ಹೊರಟು ಮೊದಲು ಕಜಕಿಸ್ತಾನ್ ಅಥವಾ ತುರ್ಕ್ಮೆನಿಸ್ತಾನ್ ಅಲ್ಲಿಗೆ ಬರುತ್ತೆ. ಅಲ್ಲಿಂದ ಇರಾನ್, ಆಮೇಲೆ ಅಫ್ಘಾನಿಸ್ತಾನ್ ಮತ್ತು ಪಾಕಿಸ್ತಾನದ ಮೂಲಕ ಹಾದು ಬರಬೇಕಾಗತ್ತೆ ಲಾಸ್ಟಿಗೆ. ಇಲ್ಲಿ ಪಾಕಿಸ್ತಾನದಲ್ಲಿ ಮತ್ತು ಅಫ್ಘಾನಿಸ್ತಾನದಲ್ಲಿ ಸಿಕ್ಕಾಪಟ್ಟೆ ಚಾಲೆಂಜಸ್ ಇವೆ. ಇದಕ್ಕೆ ಅಫ್ಘಾನಿಸ್ತಾನದ ವಿಚಾರಕ್ಕೆ ಬಂದರೆ ಹಿಂದೂ ಕುಶ್ ಪರ್ವತ ಶ್ರೇಣಿ ಇರೋದ್ರಿಂದ ಒಂದಿಷ್ಟು ಟನಲ್ ಮತ್ತು ಬ್ರಿಡ್ಜಸ್ ನಿರ್ಮಾಣ ಮಾಡೋ ಅಗತ್ಯ ಇರುತ್ತೆ. ಆದರೆ ಇವತ್ತಿನ ಟೆಕ್ನಾಲಜಿಯಲ್ಲಿ ಅದು ದೊಡ್ಡ ಸಮಸ್ಯೆ ಏನಲ್ಲ. ಯಾಕಂದರೆ ರಷ್ಯಾ ಮತ್ತು ಭಾರತ ಎರಡಕ್ಕೂ ಕೂಡ ಟನಲ್ ಮತ್ತು ಬ್ರಿಡ್ಜ್ ಮಾಡೋದ್ರಲ್ಲಿ ಬಹಳ ಅನುಭವ ಇದೆ. ಆದರೆ ಪ್ರಾಬ್ಲಮ್ ಇರೋದು ಅಫ್ಘಾನಿಸ್ತಾನದ ಇಂಟರ್ನಲ್ ಪಾಲಿಟಿಕ್ಸ್ನಲ್ಲಿ. ಅಲ್ಲಿ ತಾಲಿಬಾನಿಗಳ ಅಧಿಕಾರಕ್ಕೆ ಬಂದಿದ್ದಾರೆ. ಆದರೂ ಬೇರೆ ಬೇರೆ ಜಾಗತಿಕ ಉಗ್ರ ಸಂಘಟನೆಗಳು ತಾಲಿಬಾನಿಗಳ ವಿರುದ್ಧ ಫೈಟ್ ಮಾಡ್ತಿದ್ದಾರೆ, ದಾಳಿಗಳನ್ನು ಮಾಡ್ತಾ ಇರ್ತಾರೆ, ಸ್ಫೋಟಗಳನ್ನು ನಡೆಸ್ತಾ ಇರ್ತಾರೆ. ಹೈ ರಿಸ್ಕ್ ಆಗುತ್ತೆ. ಅಲ್ಲಿಂದೆಲ್ಲ ಮಾಡ್ಕೊಂಬಂದು ಇಲ್ಲಿ ಪ್ರಾಬ್ಲಮ್ ಆದರೆ ಅಪ್ಪಿತಪ್ಪಿ ಅಲ್ಲಿ ಏನೋ ಒಂದು ಸುಧಾರಿಸ್ಕೊಂಡು ಪಾಕಿಸ್ತಾನಕ್ಕೆ ದಾಟಿದ್ವಿ ಅಂದರೆ ಪಾಕಿಸ್ತಾನದ ಕತೆ ನಿಮಗೆ ಚೆನ್ನಾಗಿ ಗೊತ್ತು. ಅದಂತೂ ಉಗ್ರ ಸ್ಟಾರ್ಟಪ್ಗಳ ಸ್ವರ್ಗ, ಉಗ್ರರ ಪಾಲಿನ ಸಿಲಿಕಾನ್ ಸಿಟಿ ಅದು ಪಾಕಿಸ್ತಾನ. ಹಲವಾರು ಯೂನಿಕಾರ್ನ್ಗಳು ಬೇರೆ ಇದಾವಲ್ಲಿ. ಉಗ್ರ ಸಂಘಟನೆಗಳ ವಿಚಾರಕ್ಕೆ ಬಂದರೆ ಎಲ್ಲ ಕಡೆ ಪ್ರಾಬ್ಲಮ್. ಬಲೂಚಿಸ್ತಾನದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರು ಬೇರೆ ಗಲಾಟೆ ಮಾಡ್ತಿದ್ದಾರೆ. POK ತನಕ ಎಲ್ಲ ಕಡೆ ಅಶಾಂತಿ ಇದೆ. ಸೊ ಪಾಕಿಸ್ತಾನದಲ್ಲಿ ಅವ್ರಿಗೇನೆ ಪ್ರೊಟೆಕ್ಷನ್ ಇಲ್ಲ. ಇನ್ನೊಂದು ಇಂಟರ್ನ್ಯಾಷನಲ್ ರೈಲ್ವೆ ಲೈನ್ ಹಾಕಿದ್ರೆ ಪ್ರೊಟೆಕ್ಷನ್ ಸಿಗುತ್ತಾ? ಚೈನಾ ಈಗ ಇನ್ವೆಸ್ಟ್ ಮಾಡಿಕೊಂಡು $60-70 ಬಿಲಿಯನ್ ಇನ್ವೆಸ್ಟ್ ಮಾಡಿಕೊಂಡು ತಲೆ ಮೇಲೆ ಕೈ ಇಟ್ಕೊಂಡು ಕೂತ್ಕೊಂಡಿದೆ. ಹೆಂಗೆ ಅಂಥೇಳಿ ಸೆಕ್ಯೂರಿಟಿ ಕೊಡ್ರಿ ಕರೆಕ್ಟಾಗಿ ಅಂಥೇಳಿ ಜಾಡಿಸ್ತಾ ಇದ್ದಾರೆ ಪಾಕಿಸ್ತಾನದವ್ರಿಗೆ. ಚೈನಾದವರು ಇದಾರೆ, ನಮ್ಮ ಸೇನೆ ತಗೊಬರ್ತೀವಿ ನೋಡಿ ಪ್ರೊಟೆಕ್ಷನ್ ಕೊಡೋಕ್ಕೆ ಅಂತೆಲ್ಲ ಚರ್ಚೆ ನಡೀತಾ ಇದೆ. ಹಂಗಿರಬೇಕಾದ್ರೆ ಆ ರಿಸ್ಕನ್ನು ತಗೊಳಕ್ಕಾಗತ್ತಾ ಅನ್ನೋದೇ ದೊಡ್ಡ ಚಾಲೆಂಜ್ ಇಲ್ಲಿ. ಇದು ಜಿಯೋ ಪೊಲಿಟಿಕಲ್ ಚಾಲೆಂಜಸ್. ಆದರೆ ಟೆಕ್ನಿಕಲ್ ಚಾಲೆಂಜಸ್ ಏನು ಅಂತ ಹೇಳಿದ್ರೆ ಟ್ರ್ಯಾಕ್ನ ಸ್ಪೆಷಾಲಿಟಿ. ಲೋಕಲ್ ಟ್ರ್ಯಾಕ್ ಯೂಸ್ ಮಾಡ್ಕೊಳ್ಳೋದು ಕಷ್ಟ. ಯಾಕಂತ ಹೇಳಿದ್ರೆ ಈ ಲೈನಲ್ಲಿ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ರೈಲ್ವೆ ಟ್ರ್ಯಾಕ್ ಆಗಲ್ಲ, ಡಿಫ್ರೆಂಟ್ ಇವೆ. ರಷ್ಯಾ ಮತ್ತು ಕಜಕಿಸ್ತಾನಲ್ಲಿ ರೈಲ್ವೆ ಟ್ರ್ಯಾಕ್ ಆಗಲ್ಲ. 1520 mm ಇದೆ. ಇರಾನ್ನಲ್ಲಿ 1435 mm ಇದೆ. ಭಾರತ ಮತ್ತು ಪಾಕಿಸ್ತಾನದಲ್ಲಿ 1676 mm ಇದೆ. ಏನೋ ಈ ಪ್ರಸ್ತಾವಿತ ಯೋಜನೆಗೆ ಎಷ್ಟು ಖರ್ಚಾಗ್ಬೋದು? ಇದ್ರ ಬಗ್ಗೆ ಸದ್ಯಕ್ಕೆ ಅಂದಾಜಷ್ಟೇ ಮಾಡ್ತಾ ಇದ್ದಾರೆ. ಬೃಹತ್ ಯೋಜನೆಗೆ ಏನಿಲ್ಲ ಅಂದರೂ $50-100 ಬಿಲಿಯನ್, $100 ಬಿಲಿಯನ್ ತನಕನೂ ಖರ್ಚಾಗೋ ಚಾನ್ಸಸ್ ಇದೆ ಅಂಥೇಳಿ. ಯಾಕಂದರೆ ಚೈನಾ ಪಾಕಿಸ್ತಾನ ಸಿಪೆಕ್ ಯೋಜನೆಯ ML1 ರೈಲ್ವೆ ಅಪ್ಗ್ರೇಡೇಷನ್ಗೆ $6-10 ಬಿಲಿಯನ್ ಖರ್ಚಾಗ್ತಿದೆ. ಇಲ್ಲಿ $1 ಬಿಲಿಯನ್ ಅಂದರೆ ಇವತ್ತಿನ ನಮ್ಮ ಕರೆನ್ಸಿ ಲೆಕ್ಕದಲ್ಲಿ 9,500 ಕೋಟಿ ರೂಪಾಯಿ ಆಗುತ್ತೆ. ರೂಪಾಯಿ ಲೆಕ್ಕದಲ್ಲಿ ಇವತ್ತಿನ $ರೂಪಿ ಕನ್ವರ್ಷನ್ ಪ್ರಕಾರ. ಹಾಗಂತ ಯಾವತ್ತೂ ಆಗೇ ಇಲ್ಲ ಈ ಥರ ಲಾಂಗ್ ಡಿಸ್ಟೆನ್ಸ್ನ ರೈಲ್ವೆ ಲೈನ್ ಅಂತಲ್ಲ. ಅದಕ್ಕಿಂತಲೂ ದೊಡ್ಡ ರೈಲ್ವೆ ಲೈನ್ಗಳನ್ನು ಮಾಡಿದ ಉದಾಹರಣೆ ಜಗತ್ತಲ್ಲಿದೆ. ಚೈನಾದ ಯುವೂನಿಂದ ಸ್ಪೇನ್ನ ಮ್ಯಾಡ್ರಿಡ್ವರೆಗೆ 13,000 ಕಿಲೋಮೀಟರ್ ಉದ್ದದ ಸರಕು ಸಾಗಣೆ ರೈಲು ಮಾರ್ಗ ಇದೆ. ಸಮುದ್ರದಲ್ಲಿ 40 ದಿನ ತೆಗೆದುಕೊಳ್ತಿದ್ದ ಪ್ರಯಾಣ ಟ್ರೈನ್ ಮೂಲಕ ಬರೀ 15-18 ದಿನಕ್ಕೆ ಇಳಿದು ಹೋಗಿದೆ. ಏನೋ ಖುದ್ದು ರಷ್ಯಾದಲ್ಲೇ 9,288 ಕಿಲೋಮೀಟರ್ ಉದ್ದದ ಟ್ರಾನ್ಸ್ ಸೈಬೀರಿಯನ್ ರೈಲ್ವೆ ಲೈನ್ ಇದೆ. ಇದು ರಷ್ಯಾದ ರಾಜಧಾನಿ ಮಾಸ್ಕೋನಿಂದ ಪ್ಯಾಸಿಫಿಕ್ ಸಾಗರದಲ್ಲಿರೋ ರಷ್ಯಾದ ವ್ಲಾಡಿವೋಸ್ಟಾಕ್ ಬಂದರಿಗೆ ಕನೆಕ್ಟ್ ಮಾಡುತ್ತೆ. ಸ್ನೇಹಿತರೆ, ಇಲ್ಲಿ ರೆಗ್ಯುಲರ್ ಟೈಮ್ನಲ್ಲಿ ಲಾರ್ಜ್ ಕ್ವಾಂಟಿಟಿಯಲ್ಲಿ ಕಚ್ಚಾ ತೈಲ ಮತ್ತು ನ್ಯಾಚುರಲ್ ಗ್ಯಾಸ್ ತರೋಕೆ ರೈಲಿಗಿಂತ ಹಡಗಲ್ಲೇ ಚೀಪ್ ಆಗುತ್ತೆ. ಯಾಕಂದರೆ ಒಂದು ವೆರಿ ಲಾರ್ಜ್ ಕ್ರೂಡ್ ಕ್ಯಾರಿಯರ್ VLCC ಹಡಗು ಒಂದು ಸಲ 20 ಲಕ್ಷ ಬ್ಯಾರಲ್ ತೈಲವನ್ನು ತುಂಬಿಕೊಂಡು ಹೋಗುತ್ತೆ. ಆದರೆ ರೈಲು ಹೆಚ್ಚಂದ್ರೆ 45,000-50,000 ಬ್ಯಾರಲ್ವರೆಗೆ ಮಾತ್ರ ಕ್ಯಾರಿ ಮಾಡ್ಬೋದು. ಆದರೆ ಕ್ರೈಸಿಸ್ ಟೈಮ್ನಲ್ಲಿ ಯಾರೋ ಸಮುದ್ರ ಮಾರ್ಗವನ್ನು ಬ್ಲಾಕ್ ಮಾಡ್ಕೊಂಡು ಕೂತರು ಅಂತ ಹೇಳಿದ್ರೆ ಅಂಥ ಟೈಮ್ನಲ್ಲಿ ಈ ರೂಟ್ ಇನ್ನೂ ಹೆಚ್ಚಿನ ವ್ಯಾಲ್ಯೂಬಲ್ ವಸ್ತುಗಳನ್ನು ಸಾಗಾಟ ಮಾಡೋಕ್ಕೆ, ಎಮರ್ಜೆನ್ಸಿಗೆ ಇಂಧನವನ್ನು ಸಾಗಿಸೋಕೆ ಯೂಸಿಗೆ ಬಂದೇ ಬರುತ್ತೆ. ಆ ರೈಲ್ವೆ ನೆಟ್ವರ್ಕ್ನಲ್ಲಿ ಬರೋ ಎಲ್ಲ ರಾಷ್ಟ್ರಗಳ ನಡುವೆ ವ್ಯಾಪಾರ ವಹಿವಾಟು ಜೋರಾಗಕ್ಕೆ, ನಾಗರಿಕರ ಓಡಾಟ, ಎಕನಾಮಿಕ್ ಮತ್ತು ಕಲ್ಚರಲ್ ಎಕ್ಸ್ಚೇಂಜ್ಗೂ ಕೂಡ ಇದರಿಂದ ದೊಡ್ಡ ಪ್ರಮಾಣದಲ್ಲಿ ಕೊಡುಗೆ ಕೊಡುತ್ತೆ. ಟೂರಿಸಮ್ಗೂ ಬೂಸ್ಟ್ ಕೊಡ್ಬೋದು.
ಆದರೆ ಗಮನಿಸಿ, ಸದ್ಯಕ್ಕಿದು ರಷ್ಯಾ ತಲೆಗೆ ಬಂದಿರೋ ಒಂದು ಗ್ರ್ಯಾಂಡ್ ಐಡಿಯಾ. ಇಂಪ್ಲಿಮೆಂಟೇಷನ್ ಇಸ್ ದ ಬಿಗ್ಗೆಸ್ಟ್ ರಿಸ್ಕ್ ಮತ್ತು ಚಾಲೆಂಜ್. ಇದ್ರ ಬಗ್ಗೆ ಏನೇ ಅಪ್ಡೇಟ್ ಬಂದರೂ ಕೂಡ ನಿಮಗೆ ನಾವು ತಲುಪಿಸುವಂಥ ಪ್ರಯತ್ನ ಮಾಡ್ತೀವಿ. ನಿಮಗೆ ಏನು ಅನಿಸುತ್ತೆ? ರಷ್ಯಾ ಇದನ್ನು ಜಾರಿ ಮಾಡಬೇಕಾ? ಭಾರತ ಈ ಐಡಿಯಾಗೆ ಹೌದು ಅಂತ ಹೇಳಿ ಕೈ ಜೋಡಿಸ್ಬೇಕಾ? ಅಥವಾ ಇದು ಪ್ರಾಕ್ಟಿಕಲ್ ಅಲ್ಲ ಅಂತ ನಿಮಗೆ ಅನಿಸುತ್ತಾ? ಮಿಸ್ ಇಲ್ಲದೆ ಕಾಮೆಂಟ್ ಮಾಡಿ ತಿಳಿಸಿ. ನೀವು ನಮ್ಮನ್ನು ಕೇಳಿದ್ರೆ ಎಲ್ಲಿ ತನಕ ಇದರಲ್ಲಿ ಪಾಕಿಸ್ತಾನ ಪ್ಲೇನಲ್ಲಿ ಇದೆಯೋ, ಸ್ಕೀಮ್ ಆಫ್ ಥಿಂಗ್ಸಲ್ಲಿ ಪಾಕಿಸ್ತಾನ ಇದೆಯೋ, ಅದನ್ನು ದಾಟಿ ಇಲ್ಲಿಗೆ ಬರಬೇಕು ಅನ್ನೋ ಲೆಕ್ಕಾಚಾರ ಇದೆಯೋ, ಅಲ್ಲಿ ತನಕ ಬಹಳ ಕಷ್ಟ. ಇದು ವೆರಿ ವೆರಿ ಡಿಫಿಕಲ್ಟ್, ಆಲ್ಮೋಸ್ಟ್ ನಿಯರ್ ಇಂಪಾಸಿಬಲ್. ಅವರ ಈಗಿನ ಹಣೆ ಬರಹ ಮತ್ತು ಬುದ್ಧಿ ನೋಡ್ತಾ ಇದ್ರೆ. ಈ ಹಿಂದೆ ಕೂಡ ಬಹಳ ಚರ್ಚೆ ಆಗಿತ್ತು, ಇರಾನ್, ಪಾಕಿಸ್ತಾನ್, ಭಾರತ ಗ್ಯಾಸ್ ಆಯಿಲ್ ಪೈಪ್ಲೈನ್ ಮಾಡಬೇಕು, ಯಾರು ಹಡಗಲ್ಲಿ ತರೋದು, ಇರಾನಿಂದ ಡೈರೆಕ್ಟಾಗಿ ತರ್ಬೋದು ಅಂಥೇಳಿ ತುಂಬ ಪ್ರಯತ್ನಗಳು ನಡೆದಿತ್ತು. ಆದರೆ ಪಾಕಿಸ್ತಾನನೇ ವೀಕ್ ಲಿಂಕ್. ಇರಾನ್ ಅವರು ಪೈಪ್ಲೈನ್ ಮಾಡಿದ್ರೂ ಕೂಡ ಪಾಕಿಸ್ತಾನ ಮಾಡಿ ಜೋಡಿಸ್ಲೇ ಇಲ್ಲ. ಇರಾನ್ ಅವರಿಗೆ ದುಡ್ಡು ವಾಪಸ್ ಕೊಡಿ ಅಂತ ಕೇಳ್ತಾ ಇದ್ದಾರೆ ಪಾಕಿಸ್ತಾನದ ಹತ್ರ. ವೇಸ್ಟ್ ಮಾಡಿದ್ರೆ ನಮ್ಮ ದುಡ್ಡು ನೀವು ಅಂಥೇಳಿ ಪೈಪ್ ಹಾಕಿ ಎಲ್ಲಿಗೆ ಹುಯ್ಯೋಣ ಅಂತ ಅದನ್ನು ಪಾಕಿಸ್ತಾನ ಆಮೇಲೆ ಕಂಟಿನ್ಯೂ ಮಾಡಿದಿದ್ರೆ ಇಂಡಿಯಾನು ಮಾಡಿ ತಗೊಳ್ತಾ ಇತ್ತು, ಅದನ್ನು ಜೋಡಿಸ್ತಾ ಇತ್ತು. ಆದರೆ ಭಾರತ ತಲೆ ಓಡಿಸ್ತು, ಫಸ್ಟ್ ಪಾಕ್ನವ್ರು ಮಾಡಲಿ, ಅಲ್ಲಿಂದ ಬರ್ಬೇಕು ತಾನೆ, ಆಮೇಲೆ ನಾವು ನೋಡೋಣ ಅಂಥೇಳಿ. ಅದು ಯೋಜನೆ ಟೇಕ್ ಆಫೇ ಆಗಲಿಲ್ಲ ಬಿಡಿ, ಅದು ಹಾಳಾಗೋಯ್ತು. ಇನ್ನು ರಷ್ಯಾದಿಂದ ರೈಲ್ವೆ ಲೈನ್ ಬರುತ್ತಾ ಪಾಕಿಸ್ತಾನ ದಾಟ್ಕೊಂಡು ನಮಗೆ? ಈ ದೊಡ್ಡ ಚಾಲೆಂಜ್ ಇದೆ. ಆದರೆ ಒಂದು ಯಾವತ್ತಾದರೂ ಕೂಡ POKನ ನಾವು ವಾಪಸ್ ಕಂಪ್ಲೀಟಾಗಿ ನಮ್ಮ ಕಂಟ್ರೋಲಿಗೆ ತಗೊಳ್ಳೋಕೆ ಸಾಧ್ಯ ಆಯಿತು ಅಂತ ಹೇಳಿದ್ರೆ ಪಾಕಿಸ್ತಾನವನ್ನು ಬೈಪಾಸ್ ಮಾಡೋಕ್ಕಾಗತ್ತೆ. ಯಾಕಂದರೆ ಅಫ್ಘಾನಿಸ್ತಾನದೊಂದಿಗೆ ನಮಗೆ ಬಾರ್ಡರ್ ಶೇರ್ ಮಾಡ್ಕೊಳ್ತೀವಿ ನಾವು. ನೋಡಿ, ಮ್ಯಾಪ್ನಲ್ಲಿ ಸಣ್ಣ ಈ ಒಂದು ಜಾಗದಲ್ಲಿ ನಾವು ಅಫ್ಘಾನಿಸ್ತಾನದೊಂದಿಗೆ ನಮ್ಮ ಅಫಿಷಿಯಲ್ ಮ್ಯಾಪ್ ಪ್ರಕಾರ ಬಾರ್ಡರ್ ಶೇರ್ ಮಾಡ್ಕೊಳ್ತೀವಿ. ಆದರೆ ಅಲ್ಲೀಗ ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರ್, ಅವರು ಚೈನಾ ಕೊಟ್ಟಿರೋವಂಥ ಒಂದು ಜಾಗ, ಇದೆಲ್ಲ ಇರೋದ್ರಿಂದ ನಾವು ನಮ್ಮ ಮ್ಯಾಪ್ ಪ್ರಕಾರ ಶೇರ್ ಮಾಡಿದ್ರು ವಾಸ್ತವದಲ್ಲಿ ಶೇರ್ ಮಾಡ್ತಿಲ್ಲ. ಆದರೆ ಅದೇನಾದರೂ ಕೂಡ ಮುಂದೊಂದು ದಿನ ನಮ್ಮ ಜಾಗ ಕಂಪ್ಲೀಟಾಗಿ ನಮ್ಮ ಕೈಗೆ ಸಿಕ್ಕಿದ್ರೆ ನಾವು ಅಫ್ಘಾನಿಸ್ತಾನ ತನಕ ಬಂದು ಆಮೇಲೆ ಮ್ಯಾಪ್ನಲ್ಲಿ ನೋಡ್ತಿರೋ ನೀವು ಈ ಕ್ರೂಷಿಯಲ್ ಜಾಗದಲ್ಲಿ ಭಾರತಕ್ಕೆ ದಾಟ್ಕೊಂಡು ಆ ಲೈನನ್ನು ಪಾಕಿಸ್ತಾನವನ್ನು ಬೈಪಾಸ್ ಮಾಡಿ ಕೂಡ ತರಕ್ಕೆ ಚಾನ್ಸಸ್ ಇದೆ. ಇಟ್ ಈಸ್ ಪಾಸಿಬಲ್. ಆದರೆ ಆ ಟೈಮ್ ಯಾವಾಗ ಬರುತ್ತೆ ಅನ್ನೋದು ಸದ್ಯಕ್ಕೆ ನಮಗೆ ಸ್ಪಷ್ಟ ಇಲ್ಲ. ನಿಮ್ಮ ಒಪಿನಿಯನ್ ಮಿಸ್ ಇಲ್ಲದೆ ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ಕಾರ.